ಹೇಳಲಿಲ್ಲ ಓಡೇಲಿ ತಿಂತಾವ ಪಾಪ ಅಂತ. ತೋರಿಸ್ರಿ ಹೆಂಗೆ ತಿಂದ್ರಿ ನೀವು? ಇಷ್ಟು ನೀಟಾಗಿ ಎಲ್ಲರೂ ತಿಂದಿದ್ರ? ಹಿಡ್ಕ ಬಂದಿದ್ಕು ಸಾರ್ ಅದ್ರ ಇದ್ರಲ್ಲಿ ಟೇಸ್ಟ್ ಬರಲ್ಲ. ನೋಡಿ ಹೆಂಗೆ ಬಾಗ್ಲಕ್ಕೆ ಹೋದ ಕಳ್ಳ, ಹೋದ ತಕ್ಷಣ. ವೆಲ್ಕಮ್ ಟು ಆಲ್. ಮಲೆನಾಡಿನ ಮಳೆಯನ್ನು ನೋಡ್ತಾ ಇದ್ದೀರಾ ಎಲ್ಲರೂ. ಬಿಸಿ ಬಿಸಿ ಕಡುಬು ಏಡಿ ಸಾಂಬಾರನ್ನ ಭಾನುವಾರ ಬೆಳಗ್ಗೆ ತಿಂದ್ಕೊಂಡು ಹೊರಗಡೆ ಬಂದರೆ ಈ ಥರ ಮಳೆ ಬರ್ತಿದೆ ನೋಡಿ. ಎಷ್ಟು ಚೆಂದ ಅಲ್ಲ ಮಳೆ. ಅದೃಷ್ಟ ಬಂತು ಊರಲ್ಲಿರೋರು ಅಲ್ವಾ. ಬಂಗಾರು ಸ್ಮೈಲ್ ಸ್ಮೈಲ್ ಮಾಡ್ಬಿಟ್ಟು ಸ್ಮೈಲ್. ಹಾಕ್ಬಾರ್ದು ನೀರಿಗೆ. ಹೋಗೋದು ಬರೋದು ಡಾರ್ಕ್ ಫ್ಯಾಂಟಸಿ ತಿನ್ನೋದು. ಅದಕ್ಕೆ ಅವರನ್ನ ಬಾಯಿ ತೆಗಿ ಕಣ್ಣು ತೆಗಿ ಅಂತ ಹೇಳಿಬಿಟ್ಟು ಜೋಕ್ ಮಾಡ್ತಾಯಿದ್ದ. ಹುಳ ತೋರಿಸ್ತೀನಿ ಬಾಯಲ್ಲಿ ಅಂತ. ಪುನಃ ಕೇಳಬೇಕಾ, ಬರೀ ಆಟ, ಎಲ್ಲರಿಗೂ ಹೊಡೆಯೋದು, ಹೊರಗಡೆ ಹೋಗಬೇಕು ಅನ್ನೋದು ಇದೇ ಆಗೋಗ್ತಾಯಿತ್ತು. ತಾತ ಮೊಮ್ಮಗನ ಆಟ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವನು ಆ ತಾತ ಈ ತಾತ ಅಂತ ಏನು ಬಿಡಲ್ಲ, ಎಲ್ಲರ ಜೊತೆನೂ ಹಿಂಗೆ ಆಡ್ತಾನೆ, ಹೊಡಿತಾನೆ. ಅದರಲ್ಲಿ ಈ ತಾತಂಗೆ ಮತ್ತು ನಾಗೇಶ್ರೀ ಅವ್ರ ಮನೆ ತಾತಂಗೆ ವೆಂಕಟಮ್ಮಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾನೆ. ಮಂಜಮ್ಮ ಸ್ವಲ್ಪ ಅವನಿಗೆ ಕಿರಿಕಿರಿ ಅನಿಸುತ್ತೆ. ಎಂತ ಮಾಡ್ತಿದ್ಯಾ ಏನಾ ಅಂತ ಕೇಳಿಬಿಡ್ತಾರೆ. ಅದಕ್ಕೆ ಇವ್ರು ಹಂಗಲ್ಲ, ಅವ್ರ ಜೊತೆನೇ ಸೇರ್ಕೊಂಡು ಆಟಾಡ್ತಾರೆ. ಹಾಗಾಗಿ ಅವನಿಗೆ ಈ ಮಾವ ಅಂದರೆ ತುಂಬ ಇಷ್ಟ. ವೆಂಕಟಮ್ಮನ ಜೊತೆ ಪೂಜೆ ಮಾಡೋದು, ಬುಕ್ ಓದೋದು, ಆಮೇಲೆ ಫಿಲಮ್ ನೋಡೋದು, ಅದಾಕಿ ತಾತ ಅನ್ನೋದೆಲ್ಲ ಮಾಡ್ತಾನೆ. ಅಷ್ಟು ಚೆಂದ ಇವನಿಗೆ. ಎಲ್ಲಿರುತ್ತೆ ಶಕ್ತಿ ಪಾಪ ಅವರಿಗೆ. ಇದಕ್ಕೆ ಮುಂಚೆ ಎಷ್ಟೋ ವರ್ಷದ ಹಿಂದೆ ಅವ್ರ ಮಕ್ಕಳನ್ನ ಎತ್ಕೊಂಡಿದ್ದು. ಆಮೇಲೆ ಯಾವ ಮಕ್ಕಳೂ ಈ ಥರ ಆಟಾಡಿಸಿಲ್ಲ, ಏನಿಲ್ಲ. ಅವಾಗ ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ಮೈಕೈ ನೋವು ಇರುತ್ತೆ, ಹಳೆ ನೋವುಗಳು ಕೂಡ ಎಳಿತಾ ಇರುತ್ತೆ. ಅದರಲ್ಲಿ ಈ ಥರ ಇವನು ಈ ಥರ ಬಿದ್ದು ಒದ್ದಾಡಿ ಎಳ್ದಾಡ್ತಿದ್ರೆ ಹೆಂಗೆ ಹಿಡ್ಕೊಳ್ಳೋಕೆ ಶಕ್ತಿ ಇರುತ್ತೆ? ಬೀಳ್ತೀಯ ಕಣೋ ಅಂದರೂ ಬಿಡೋಂಗಿಲ್ಲ. ಒಂದು ಸತಿ ಆಟಾಡ್ಸಿದ್ರೆ ಇವನಿಗೆ ಆಡಿಸ್ತಾನೆ ಇರಬೇಕು. ಸುಮ್ಮನೆ ಎಲ್ಲ ಕೇಳಿ ಸುಮ್ಮನಾಗೋ ಮನುಷ್ಯನೇ ಅಲ್ಲ ಇವನು. ಊಟ ಒಂದು ಕೇಳಿಬಿಡಿ, ಮಲ್ಗಕ್ಕೊಂದು ಕೇಳಿಬಿಡಿ, ಆಟ ಚಾಕ್ಲೇಟು ತಿನ್ನೋಕ್ಕೆ ಮಾತ್ರ ನಂಬರ್ 1 ಇವನು. ನಾನಂತೂ ಕೂತಿದ್ದ ಜಾಗದಿಂದ ಅಲ್ಲಾಡಲೇ ಇಲ್ಲ. ಸೋಫಾ ಮೇಲೆ ಕೂತ್ಕೊಂಡೇ ದಿನ ಪೂರ್ತಿ ಕಳೆದೆ. ಭಾನುವಾರನೇ ಹೋಗೋಣ ಅಂದಿದ್ದವರು. ಭಾನುವಾರ ಹೇಗಪ್ಪ ಕಳೆಯೋದಂತ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು. ಮಳೆ ಜೋರು, ಚಳಿ ಬೇರೆ. ಯಾವಾಗಲೂ ಹೋಗ್ತಿದ್ರೆ ಏನು ಅನಿಸಲ್ಲ, ಗದ್ದೆಗೆ ಹೋದಾಗ ತೋಟಕ್ಕೆ ಹೋದಾಗ ಏನು ಅನಿಸಲ್ಲ, ಒಳಗಡೆನೇ ಕೂತಿದ್ದಾಗ ಹಿಂಸೆ. 3 ಮತ್ತೊಂದು ಜನಕ್ಕೆ ಅಡುಗೆ ಮಾಡೋದು, ಬೆಳಗ್ಗೆ ಮಾಡಿದ್ದೇ ಎತ್ತಿತ್ತು, ಅತ್ತೆ ಎಲ್ಲ ಮಾಡಿರ್ತಿದ್ರು. ಇನ್ನು ಈ ಮಕ್ಕಳು ಕಾಟ. ನಂದು ಬೇರೆ ಡೇಟ್ ಬೇರೆ ನಡೀತಾ ಇತ್ತು, ಅದು ಬೇರೆ ತಲೆನೋವು ಇದ್ದಿದ್ದರಿಂದ ತುಂಬ ಮೂಡ್ ಅಪ್ಸೆಟ್ ಆಗಿಬಿಡತ್ತೆ ನಂದು. ನಾನು ಎಷ್ಟು ಡೇಟ್ ಟೈಮಲ್ಲಿ ಎಷ್ಟು ನನಗೆ ಮೂಡ್ ಅಪ್ಸೆಟ್ ಆಗುತ್ತೆ, ಆಮೇಲೆ ಮೂಡ್ ಹೆಂಗೆ ಚೇಂಜ್ ಆಗ್ತಿರುತ್ತೆ ಅಂದರೆ ನನಗೇ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಮೂಡಿ ಆಗಿಬಿಟ್ಟಿರ್ತೀನಿ ನಾನು ಅವಾಗ. ನಂಗೆ ಯಾರು ಮಾತಾಡ್ಸಿದ್ರು ಸಿಟ್ಟು ಬರ್ತಿರುತ್ತೆ. ಆಮೇಲೆ ಎಲ್ಲಿ ಕೂತ್ಕೊಳ್ಳೋಕ್ಕೂ ಏನು ಮಾಡೋಕ್ಕೂ ಸಿಟ್ಟು ಬರ್ತಿರುತ್ತೆ, ಆಗ್ತಿರ. ನನ್ನ ಪಾಡಿ ನಾನು ಬಿಟ್ಬಿಟ್ರೆ ನಾನು ಸರಿ ಹೋಗ್ತೀನಿ. ಅದರಲ್ಲಿ ಬೇರೆ ಇವನು ತಾತನ ಬೀಳ್ಸಿದ್ರು ನೋಡು ಅನ್ನೋದು, ಹಠ ಮಾಡೋದು, ತಾತಂಗೆ ಹೊಡಿ ಅನ್ನೋದು ಬಂದು ಹೇಳ್ತಾ ಇದ್ದ. ಈವ್ನಿಂಗ್ ನಾಟಿ ಕೋಳಿಗೆ ರೆಡಿ ಮಾಡ್ಕೋತಾ ಇದ್ರು. ಈಗ ಅಲ್ಲ ನೀವೆಂತ ಅಣ್ಣನ ಮನೆಗೆ ಕೋಳಿ ಇಟ್ಕೊಬಂದ್ರೆ ಕಡೆಗೆ ಹಾಂ ಏನು ಮಾಡ್ತಿದ್ಯಾ? ಬೆಂಕಿ ಎಲ್ಲ ಹಾರಿಸ್ಬೇಡ ಕಣ, ಧೂಳು ಮಾಡಿಬಿಡಲ್ಲ. ಪೈಪೋಟಿ ಮೇಲೆ ಎಲ್ಲ ಕಿತ್ತಾಕ್ಬಿಡ್ತಾ ಇದ್ದಾರೆ. ನೋಡ್ತದಷ್ಟೇ, ಸಿಟ್ಟೇನಿಲ್ಲ. ಒಂದು ಕಡಾಯ ಇದೆ, ಕಡಾಯ ಆಗ್ತದೆ. ಸಿಟ್ಟು ಇರಕ್ಕೆ ಚೋಟದಕ್ಕಿದೆ. ಏನು ಹೆಂಗೆ ಕ್ಲೀನ್ ಮಾಡ್ತಾರೆ? ಬೆಂಕಿ ಆರಿಸಿದ್ನ ಇಲ್ಲಪ್ಪ. I put the blue color fire.
In the Minecraft, I'm doing in real life, not in the game. Nice. ನೋಡಿ ಚೆನ್ನಾಗಿ ಕಲರ್ ಬರುತ್ತೆ. ಬ್ಲೂ, ಪಿಂಕ್, ಆರೆಂಜ್, ವೈಟ್. ಹೇಳ್ಬೇಕಂದ್ರೆ ಅದನ್ನ ಹಾಕಿದ್ರೆ ಬರುತ್ತೆ. ಅದೇ ಕಲರ್ ಬರ್ತಿರೋದಲ್ಲಿ. ಆಯಿತು. ಯಾರು ಬೇಕು ನಿಮಗೆ? ಆಮೇಲೆ ಅಮ್ಮನೂ ಬೇಕಾ? ಏನು ಮಾಡಿದೆ ಇವಾಗ? ಭಕ್ಷ್ಯ ಭೋಜನಗಳನ್ನು ಮುಗಿಸಿ ಮಗನನ್ನು ಸ್ಕೂಲಿಗೆ ಬಿಟ್ಟು ನಾವು ಪುನಃ ಹೊರಟುವೆ ಬೆಂಗಳೂರಿಗೆ. ಯಾಕೆ ರೀಸನ್ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಏನೂ ಅಂದ್ಕೊಳ್ದಿರ ನಮಗೆ ಕಾಮೆಂಟ್ ಮೂಲಕ ಕ್ವೆಶನ್ಸ್ ಮಾಡಬೇಡಿ ದಯವಿಟ್ಟು. ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ಡೈಲಿ ಬ್ಲಾಗ್ಸ್ ಥರ ಅಥವಾ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸಮ್ ರೀಸನ್ಸ್, ಊರಿಗೆ ಹೋಗೋದು ಬರೋದು, ಮದುವೆಗಳು, ಆಮೇಲೆ ಸಮ್ಮರ್ ಬರ್ಡೇ ಬಂತು, ಅದು ಇದು ಅಂತ. ಇವಾಗ ಸ್ವಲ್ಪ ಫ್ರೀನೇ, ಬಟ್ ಅಷ್ಟು ಫ್ರೀ ಇರಲಿಲ್ಲ. ಕಾರಣ ಯಾರಿಗೂ ಹೇಳಿರಲಿಲ್ಲ. ನಾನಂದರೆ ನಮ್ಮ ಚಾನಲಲ್ಲಿ ಕೂಡ ಎಲ್ಲೂ ನಾನು ಮೆನ್ಷನ್ ಮಾಡಿರಲಿಲ್ಲ. ನನ್ನ ಮಗನ ನಾವು ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದೀವಿ. ನಮ್ಮ ಮನೆಯವರ ಊರಲ್ಲೇ ಶಿವಮೊಗ್ಗದಲ್ಲಿ ಒಂದು ಬೋರ್ಡಿಂಗ್ ಸ್ಕೂಲ್ಗೆ ನಾನೊಂದು ಸೇರಿಸಿದ್ದೀವಿ. ಅಲ್ಲಿ ಇರಲಿ ಇದು 1 ವರ್ಷ ಅಂತ, 1 ವರ್ಷ ತನಕ ನೋಡೋಣ ಅಂತ. ನಮಗೆ ಬೋರ್ಡಿಂಗ್ ಸ್ಕೂಲಿಗೆ ಬಿಡೋಷ್ಟು ಕಷ್ಟ ಆಗಲಿ ಅಥವಾ ನಮ್ಮ ಪರಿಸ್ಥಿತಿ ಏನು ಅಂತ ಏನು ಪ್ರಾಬ್ಲಮಲ್ಲಿ ನಡೀತಿಲ್ಲ. ಬಟ್ ಇದೊಂದು ರೈಟ್ ಏಜ್, 5ನೇ ಕ್ಲಾಸು ಅಥವಾ 10ರಿಂದ 12 ವರ್ಷದೊಳಗಡೆ ಹಾಸ್ಟೆಲ್ಗೆ ಹಾಕೋದ್ರಿಂದ ಮಕ್ಕಳನ್ನ ಒಂದು ಅವರಲ್ಲಿ ಒಂಥರ ದೃಢ ನಿರ್ಧಾರಗಳನ್ನ ತಗೊಳ್ಳೋ ಅಂಥ ಶಕ್ತಿ ಬರುತ್ತೆ, ಪ್ರಬುದ್ಧತೆ ಬೆಳೆಯುತ್ತೆ, ಇಂಡಿಪೆಂಡೆಂಟಿಟಿ ಅನ್ನೋದು ಬೆಳೆಯುತ್ತೆ. ಇವಾಗ ಚಿಕ್ಕ ಮಕ್ಕಳು ಹೌದು, ಕೆಲವೊಬ್ಬರು ಹೇಳ್ತಾರೆ ಏನು ಚಿಕ್ಕ ಮಕ್ಕಳಿಗೆಲ್ಲ ನೀವು ಫ್ರೀಡಮ್ ಕಲಿಸೋದು ಅಥವಾ ಸ್ವಂತ ನಿರ್ಧಾರಗಳನ್ನ ತಗೊಳ್ಬೇಕು ಕೇಳ್ತೀರಾ ಅಂತ ನೀವುಗಳು ಕೇಳಬಹುದು. ಅದು ಹಾಗಲ್ಲ. ನಾವು ಅಜ್ಜಿ ತಾತ ಅಂದರೆ ನಿಮ್ಮ ಜೊತೆ ಬೆಳೆದು ಅಥವಾ ಕೂಡು ಕುಟುಂಬದಲ್ಲಿ ಬೆಳೆದಿದ್ರೆ ಅದು ಒಂಥರ ಅನಿಸುತ್ತೆ. ನಾವು ಇಲ್ಲಿದ್ದೀವಿ, ನಮ್ಮ ಮಕ್ಕಳು ಸಮ್ ರೀಸನ್ಸ್ ನಾವು ಒಟ್ಟಿಗೆ ಇರೋಕ್ಕಾಗ್ತಿಲ್ಲ, ಫ್ಯಾಮಿಲಿ ಜೊತೆ ನಾವಿರೋಕ್ಕಾಗ್ತಿಲ್ಲ. ಸ್ವಲ್ಪ ಓದ್ಕೊಂಡು ಇಟ್ಕೊಂಡಿಲ್ಲ ಆದಮೇಲೆ ಹೊರಗಡೆ ಬಂದು ಕೆಲಸ ಮಾಡಲೇಬೇಕಾಗುತ್ತೆ, ಅನಿವಾರ್ಯ ಬದುಕಿಗೆ. ಹಾಗಂತ ನಾವೇನು ತುಂಬ ಶ್ರೀಮಂತರು ಅಥವಾ ತುಂಬ ಅನುಕೂಲಿಸ್ತು ಅಂತಲ್ಲ, ಅನುಕೂಲವಾಗಿದ್ವಿ, ಅನ್ನ ಬಟ್ಟೆ ತೊಂದರೆ ಇಲ್ಲ ಅಷ್ಟೇ. ಬಟ್ ದುಡಿಮೆ ಅನ್ನೋದು ಎಲ್ಲರಿಗೂ ಬೇಕೇ ಬೇಕಲ್ವ. ಚಿಕ್ಕದು ದೊಡ್ಡದು ಒಂದು ಕೆಲಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬೇಕು ಅವ್ರವ್ರ ಅಟ್ಲೀಸ್ಟ್ ಅವ್ರವ್ರ ಖರ್ಚಿಗೆ, ಅವರವ್ರ ಜೀವನ ನಾವು ಕಳೆಯುವ ಥರ. ಗೊತ್ತಿದೆ ಎಷ್ಟು ಪ್ರಪಂಚ ಎಕ್ಸ್ಪೆನ್ಸಿವ್ ಆಗ್ತಿದೆ ಇವಾಗ ಅಂತ. ಹಾಗಾಗಿ ಅವನ್ನ ಬೋರ್ಡಿಂಗ್ ಸ್ಕೂಲಲ್ಲಿ ಬಿಟ್ಟಿದ್ವಿ. ಹಾಗಂತ ತುಂಬ ವರ್ಷಗಳೇನು ಬಿಡೋಲ್ಲ, ದೇವರ ಇಚ್ಛೆ ಹೇಗಿದ್ದೀವೋ ನೋಡೋದು. ಅಂದ್ಕೊಂಡಂಗೆ ಆದರೆ ನೋಡು ಏನೇನಾಗುತ್ತೆ, ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತೆ ಹಾಗೆ ಆ ಥರ ಅಂತ ನಾನು ಹೇಳಕ್ಕೆ ಬರ್ತಿದ್ದೀನಿ ಅಷ್ಟೇ. ಇದೊಂದು ವರ್ಷ ಬಿಟ್ಟಿದ್ದೀವಿ, ನೋಡೋಣ ಅವನಲ್ಲಿ ಯಾವ ರೀತಿ ಬದಲಾವಣೆಗಳಾಗತ್ತೆ ಅಂತ. ಆ ಥರ ಏನು ಕೆಟ್ಟ ಹುಡುಗ ಅಲ್ಲ ಅವನು, ಓದೋದು ಬರೆಯೋದ್ರಲ್ಲೆಲ್ಲ ತುಂಬ ಚೆನ್ನಾಗೇ ಇದ್ದಾನೆ, ಟ್ಯಾಲೆಂಟೆಡ್ ಕೂಡ. ಬಟ್ ಮನೇಲಿ ಮುದ್ದು ಜಾಸ್ತಿ. ಅಪ್ಪ ಅಮ್ಮ ನಾವಿಬ್ಬರೇ ನೋಡ್ಕೊಳ್ಳೋದು, ಅಜ್ಜಿ ತಾತ ಎಲ್ಲ ಇಲ್ಲ, ಊರಲ್ಲಿರ್ತಾರೆ. ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟಾಗಿರೋದು ಒಳ್ಳೆಯದು ಅನಿಸುತ್ತೆ. ಇವಾಗಿಂದು ನೋಡೋಕ್ಕೆ ಹೋದರೆ ಫ್ರೆಂಡ್ಸ್ ಸಿಗಲ್ಲ, ಆಟ ಆಡೋಕ್ಕೆ ಟೈಮ್ ಇರಲ್ಲ, ಮತ್ತು ಓದೋದ್ರ ಕಡೆ ಹೇಳಿದ ತಕ್ಷಣ ತುಂಬ ಇದು ಮಾಡ್ತಾರೆ, ಮೊಂಡು ಬೀಳ್ತಾ ಇದ್ದಾರೆ. ಹೊಡೆದು ಬರೆದು ಬುದ್ಧಿ ಕಲ್ಸೋಕ್ಕಿಂತ ಅದಕ್ಕಂತಲೇ ಟ್ರೈನಪ್ ಆಗಿರುವಂಥ ಟೀಚರ್ಸ್ ಇರ್ತಾರೆ, ಅದಕ್ಕಂತಲೇ ಟ್ರೈನಿಂಗ್ ಕೊಡೋ ಅಂತಹ ಒಂದೊಂದು ಸಂಸ್ಥೆಗಳಿರುತ್ತೆ, ಅಲ್ಲಿ ಹಾಕಿದ್ದೀವಿ ಅಷ್ಟೇ. ತುಂಬ ಮೊಂಡನೂ ಏನಿಲ್ಲ, ಬಟ್ ಕಲ್ತ್ಕೊಳ್ಳಿ ಸ್ವಲ್ಪ. ಅಪ್ಪ ಅಮ್ಮನ ಬಿಟ್ಟಿರೋದು ಅಂತ ಮುಂದಕ್ಕೆ ಒಂದು ದಿವಸ ತುಂಬ ಚೆನ್ನಾಗಿ ಓದಿ ಅವರೇನಾದರೂ ದೇವ್ರ ದಯದಿಂದ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಏನಾದರೂ ಅವಕಾಶಗಳು ಬಂದು
ಅಥವಾ ಅವರೆಲ್ಲರೂ ಹೋಗಿ ಇರೋವಂಥ ಟೈಮು ಆ ಥರ ಬಂತು ಅಂದಾಗ ನಮ್ಮನ್ನು ಬಿಟ್ಟು ನಾನು ಹೇಳ್ತಿರೋದು ಸ್ವಲ್ಪ ಟೈಮ್ ಹೊರಗಡೆ ಇರಬೇಕಂದ್ರೆ ಯೋಚನೆ ಮಾಡ್ತಾರೆ, ಓ ಅಪ್ಪ ಅಮ್ಮ ನೀವು ಇಲ್ಲಿದ್ದೀರಾ, ನಾನು ನಿಮ್ಮನ್ನು ಹೇಗೆ ಬಿಟ್ಟು ಹೋಗೋದು ಅಂತ ಅವರು ಆಸೆ ಕನಸುಗಳನ್ನ ಬದಿಗಿಟ್ಟಿರ್ತಾರೆ. ಅದು ಬೇಡ ಅಂತ ಸ್ವಲ್ಪ ಈಗಿಂದನೇ ಎಲ್ಲ ಬುದ್ಧಿ ಕಲ್ತಿರಲಿ ಅಂತ ಅಷ್ಟೇ ನಮ್ಮ ಮೂಲ ಉದ್ದೇಶ, ಮತ್ತೇನೇನೂ ಇಲ್ಲ. ನೋಡೋಣ, ಹೋಪ್ಸು ಎಲ್ಲ ಒಳ್ಳೆಯದಾಗತ್ತೆ ಅಂತ. ದಯವಿಟ್ಟು ಯಾರು ಭಯಕ್ಕೆ ಹೋಗ್ಬೇಡಿ, ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದೀರಾ ನೀವು ಆರಾಮಾಗಿರ್ತೀರಾ ಆ ಥರ ಏನಿಲ್ಲ. ತುಂಬ ಜನ ಪರ್ಸ್ನಲಾಗಿ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡಿ ವಿಶ್ ಮಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಇದೇ ಥರ ಆಶೀರ್ವಾದ ಹಾರೈಕೆ ಹೀಗೆ ನಮ್ಮ ಮೇಲಿರಲಿ, ನಮ್ಮ ಕುಟುಂಬದ ಮೇಲಿರಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ನೋಡೋಣ ಹೇಗೆ ಏನಾಗುತ್ತೆ, ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ಹೋಪ್ಸು ನಿಮಗೂ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವೇರಿಯೇಷನ್ ಇದೆ, ಅವನಿಗೂ ಚಿಕ್ಕ ಪಾಪಗೂ 8 ವರ್ಷ ಡಿಫ್ರೆನ್ಸು. ಅವ್ರನ್ನ ನೋಡ್ಕೊಳ್ಳೋದು ಅವ್ರಿಗೆ ತುಂಬ ಮುದ್ದು ಮಾಡೋದು ಅನಿಸುತ್ತೆ, ಇವ್ರಿಗೆ ಸ್ವಲ್ಪ ಮಾತಾಡಿದ ತಕ್ಷಣ ತುಂಬ ಸ್ಟ್ರಿಕ್ಟಾಗಿ ನಡ್ಕೋತೀವಿ ಅನಿಸುತ್ತೆ. ಅದರಿಂದ ಇಬ್ಬರಿಗೂ ಪ್ರಾಬ್ಲಮ್ಸ್ ಆಗಬಾರ್ದು. ಆಮೇಲೆ ನಮಗೂ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಒಬ್ರಿಗೆ ಕಡಿಮೆ ಮಾಡ್ತೀವಿ, ಒಬ್ರು ಜಾಸ್ತಿ ಮಾಡ್ತೀವಿ ಅಂತ ಅನ್ನಿಸ್ಬಾರ್ದು ಅಂತ. ಅವನಿಗೆ 8 ವರ್ಷ ಒಬ್ಬರಿಗೆ ಟೈಮ್ ಕೊಟ್ಟಿದ್ದೀವಿ ನಾವು. ಚಿಕ್ಕವನು ಇವಾಗ ಬಂದಿದ್ದಾನೆ, ಹಾಗಾಗಿ ಅವನಿಗೆ ಸ್ವಲ್ಪ ಟೈಮ್ ಕೊಡ್ತಾಯಿದ್ದೀವಿ ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಮುಂದಿನ ವರ್ಷ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನೀವು ನನ್ನ ಚಾನಲ್ನ, ನನ್ನ ಧನೇಶ್ ರೇನ್ಗೌಡ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೀಟಾಗಿ ನೋಡ್ಕೊ ಹೆಂಗೆ ಗಾಡಿ ಓಡಿಸೋದಂತ, ಆಯ್ತಾ? ಕಾಣಿಸ್ತಿದ್ಯಾ ಮಳೆ ಹೆಂಗೆ ಬರ್ತಿದೆ ಅಂತ? ಮುಂದೆ ನೋಡು ನೀನು, ಮುಂದೆ ನೋಡು ಬಂಗಾರಿ. ಓಡ್ಸಲ್ವ ನೀನು? ಪಂಪ ಮಾಡಿ ಅನ್ಸುತ್ತೆ. ಹಮ್ಕೋ ಮುಂದೆ ನೋಡು. ಒಂದು ಬೇರೆ ಕಡೆ ಎಲ್ಲ ತಿರ್ಗಿಸಲ್ವಾ? ಗಟ್ಟಿ ಹಿಡ್ಕೊಂಡು ನಾನಲ್ಲಿ. ತುಮಕೂರಲ್ಲಿ ನಾವು ಯಾವಾಗಲೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಇಲ್ಲೇ ಊಟ ತಿನ್ನೋದು ಚೆನ್ನಾಗಿರುತ್ತೆ. ಚಿತ್ರಾನ್ನ ನಂಗೆ ತುಂಬ ಇಷ್ಟ, ಇಲ್ಲಿ ಮಾಡೋದು. ಉಡೆಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ರಾಜ್ಕುಮಾರ್ದು, ವಿಷ್ಣುವರ್ಧನ್ದು, ಅಂಬರೀಷ್ದು ಹಿಂದೆ ಪುನೀತ್ ರಾಜ್ಕುಮಾರ್ ಫೋಟೋ ಕೂಡ ಹಾಕಿದ್ರು. ಫೇವ್ರೆಟ್ ಪ್ಲೇಸ್ ಇದು ನಮ್ಮದು. ಇವಾಗ ದೊಡ್ಡ ಮಗ ಇಲ್ಲ, ಬಟ್ ಇರಬೇಕಿತ್ತು ಅಂತ ಅನಿಸುತ್ತೆ. ಎಲ್ಲ ತಾಯಂದಿರಿಗೂ ಹಾಗೆ ಅಲ್ವಾ, ನಮ್ಮವ್ರನ್ನ ಎಲ್ಲೂ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಯಾರದು? ಡಂಪು ಅವರೇ ಮಾಮ. ಏನೇ ಜೈ ಹಮ್ಮ. ಚೆನ್ನಾಗಿದೆಯಾ? ಹಿಂಗೂ ವಡೆ ತಿಂತಾರ ಯಾರಾದರೂ ವಡೆ ಹಿಂಗೆ ತಿಂತಾರ? ಗಬ್ಬಿ, ಇವನ್ ಗಬ್ಬಿ ಕಣೆ ನನ್ನ ಮಗ ಪುಟಾಣಿ. ಊಟ ಮಾಡ್ಕೊಂಡು ಸ್ಟ್ರಾಂಗ್ ಆಗಬೇಕು. ಏನಿದು ನೆಕ್ಕಲ್ಲನೋ ಓಡಿಸ್ಬೇಕು. ನೆಕ್ಕು ಅಂತಾರೆ. ಕೈ ತೊಳೆಯೋದು ಇಳಿದ ಇಲ್ಲುಳಿಲಿ. ಹಾಯ್ ಗೈಸ್ ಹೇಳು, ಹಾಯ್ ಗೈಸ್ ಹೇಳು.
ಪವಿತ್ರ ಹೋಟೆಲ್ ಅಂತ ಇಡ್ಲಿ ಮೇಲ್ಗಡೆ ಬೆಣ್ಣೆ ಹಾಕ್ಬಿಟ್ಟು ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ತಿಂಡಿನೂ ತುಂಬ ಚೆನ್ನಾಗಿದೆ. ಅದ್ರಲ್ಲಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ಫ್ರೆಂಡ್ ಒಬ್ಬರು ಬಿಟ್ಟಿದ್ದಾರೆ, ಅವರು ಒಂದು ಸತಿ ಕರ್ಕೊಬಂದಿದ್ರು. ಅವರು ಅಪ್ಪ ಅಮ್ಮನ ಜೊತೆ ಎಲ್ಲ ಬಂದಾಗ ತಿಂದಿದ್ವಿ ಇಲ್ಲಿ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರೆಲ್ಲ ಅಡಿಕೆ ಹಾಕ್ಕೊಟ್ರು. ಊರಿಂದ ತಂದಿದ್ದ ಅಡಿಕೆ ಎಲೆ ಎಲ್ಲ ಇತ್ತು, ಅದರದ್ದೇ ತಿಂತಾಯಿದ್ವಿ. ಬೆಂಗಳೂರಿಗೆ ಹೊರಟ್ವಿ ನಾವು. ನೀವು ನೋಡ್ತಾ ಇದ್ದೀರಾ ಟ್ರೈನ್. ಕಷ್ಟ ಇರಲಿ ಸುಖ ಇರಲಿ, ಹಿಂದೆ ಭಾರ ಇರಲಿ ಇಲ್ಲದೆ ಹೋಗಲಿ, ನಡೀತಾನೇ ಇರಬೇಕು ಟ್ರೈನ್. ಹಾಗೆಯೇ ಜೀವನ ಕೂಡ ಅಲ್ವಾ? ನಮ್ಗಳ ಜೀವನನೂ ಹಾಗೆ ರೈಲ್ ಥರ ನಡೀತಾನೇ ಇರಬೇಕು. ಟ್ರೈನ್ ಅಪ್ಪ ಅಮ್ಮ ಮಾಡಿರೋ ಆಸ್ತಿ ಊರಲ್ಲಿದೆ. ಅದು ಬೇರೆಯವರಿಗೆ ವಾರಕ್ಕೆ ಕೊಟ್ಟಿದ್ದಾರೆ, ಅಂದರೆ ಗುತ್ತಿಗೆ ಕೊಟ್ಟಿದ್ದಾರೆ. ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ತುಂಬ ಆಸ್ತಿ ಇಲ್ಲ. ಹಾಗಾಗಿ ನಾವು ಬೆಂಗಳೂರಲ್ಲಿರೋದು. ನಮ್ಮ ಮನೆಯವರು 2 ಮಕ್ಕಳು, ಒಬ್ಬ ಹೆಂಡ್ತಿನ ಸಾಕುವಷ್ಟು, ಹೊಟ್ಟೆಗೆ ಬಟ್ಟೆಗೆ ಹಾಕುವಷ್ಟು ಅನುಕೂಲವಾಗಿದ್ದಾರೆ. ಮಾಡೋ ಕೆಲಸ, ಬರೋ ದುಡಿಮೆ ಸಾಕಾಗುತ್ತೆ ನಮಗೆ. ಹಾಗಂತ ನಮ್ಮದು ಅಂತಲೂ ಒಂದು ಮನೆ ಬೇಕು, ನಮ್ಮದು ಅಂತ ಏನಾದರೂ ಒಂದು ಸ್ವಲ್ಪ ಜೀವನದಲ್ಲಿ ಮಾಡ್ಕೋಬೇಕು ಅಂತಿದ್ದಾಗ ಕೆಲವೊಂದನ್ನು ಪಕ್ಕದಲ್ಲಿ ಇಡಬೇಕಾಗತ್ತೆ. ಅಲ್ದಿರ ಕೆಲವೊಂದು ಶಿಸ್ತನ್ನು ಕಲಿಸ್ಬೇಕು ಅಂತ ಮಕ್ಕಳನ್ನ ದೂರ ಇಡಬೇಕಾಗತ್ತೆ. ಹಾಗಂತ ಪನಿಷ್ಮೆಂಟ್ ಅಲ್ಲ ಅದು. ಅವ್ರಿಗೂ ಜವಾಬ್ದಾರಿಗಳು ಬರಲಿ ಅನ್ನೋದಷ್ಟೇ ನಮ್ಮ ಮೂಲ ಉದ್ದೇಶ. ಇದಿಷ್ಟೇ ಜೀವನದ ಗುರಿ. ಇರೋ 2 ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋದು ನಮ್ಮ ಮೂಲ ಆದ್ಯ ಕರ್ತವ್ಯ ಕೂಡ ಅದೇನೇ. ನಮಗೇನು ಸಿಕ್ಕಿಲ್ವೋ ಅದನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋದು ಹೆತ್ತವರ ಆಸೆ ಆಗಿರೋದು ಅಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಒಬ್ಬ ತಾಯಿಯ ಕಷ್ಟಗಳು ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಾನು ನಿಮ್ಮ ಧನ್ಯಶ್ರೀ ಎನ್ ಗೌಡ. ನಮಸ್ಕಾರ.